ಮಂಡ್ಯದಲ್ಲಿ ಸಚಿವ ಚೆಲುವರಾಯಸ್ವಾಮಿಗೆ ಘೇರಾವ್ ಹಾಕಲಾಗಿದೆ. ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಧಿಕ್ಕಾರ ಕೂಗಲಾಗಿದೆ ಸಚಿವರ ವಿರುದ್ಧ. ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಗ್ರಾಮಸ್ಥರು ಘೋಷಣೆ ಕೂಗಿದ್ದಾರೆ, ಘೇರಾವ್ ಹಾಕಿದ್ದಾರೆ. ಸಚಿವರು ನಾಗಮಂಗಲಕ್ಕೆ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಕೆರೆಗೋಡು ಮಾರ್ಗವಾಗಿ ತೆರಳುತ್ತಾ ಇದ್ದಾಗ ಸಚಿವರ ಕಾರಿಗೆ ಘೇರಾವ್ ಹಾಕಿದ್ದಾರೆ. ಅವರ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಮಂಡ್ಯದ ಕೆರೆಗೋಡಿನಲ್ಲಿ ಇತ್ತೀಚೆಗೆ ನಡೆದಂಥ ಘಟನೆ, ಅದು ಪಡೆದುಕೊಂಡಂಥ ರಾಜಕೀಯ ತಿರುವು ಇನ್ನೂ ಕೂಡ ನಿಂತಿಲ್ಲ. ಆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಚೆಲುವರಾಯಸ್ವಾಮಿ ಸಚಿವರು ನಾಗಮಂಗಲಕ್ಕೆ ಹೋಗ್ತಾ ಇದ್ರು, ಕೆರೆಗೋಡು ರಸ್ತೆಯಲ್ಲಿ ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಸಾರ್ವಜನಿಕರು ಘೇರಾವ್ ಹಾಕಿದ್ದಾರೆ. ಸಚಿವರ ವಿರುದ್ಧ ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಧಿಕ್ಕಾರ ಕೂಗಿದ್ದಾರೆ ಸಚಿವರ ವಿರುದ್ಧ. ಹೇಳು, ಏನ್ ಹೇಳ್ತೀಯ? ನೀವು ಅಲ್ಲಿ ಗಮನಿಸ್ತಾ ಇದ್ರಿ, ಸಾರ್ವಜನಿಕರೆಲ್ಲರೂ ಮುತ್ಕೊಂಡಿದ್ದಾರೆ. ಸಚಿವರ ಕಾರ್ಗೆ ಘೇರಾವ್ ಹಾಕಿದ್ದಾರೆ. ಸಚಿವರು ನಾಗಮಂಗಲಕ್ಕೆ ಹೋಗ್ತಾ ಇದ್ರು ಚೆಲುವರಾಯಸ್ವಾಮಿಯವರು. ಆ ಸಂದರ್ಭದಲ್ಲಿ ಘೇರಾವ್ ಹಾಕಿದ್ದಾರೆ. ಸರ್ಕಾರ ನಮ್ಮ ವಿರುದ್ಧವಾಗಿ ಆಕ್ಟ್ ಮಾಡ್ತಾ ಇದೆ. 2 ದಿನಗಳ ಹಿಂದೆ ಹನುಮ ಧ್ವಜವನ್ನು ತೆರವುಗೊಳಿಸಲಾಯಿತು. ತೆರವುಗೊಳಿಸಿದ ನಂತರ ನಾವು ಪ್ರತಿಭಟನೆ ಮಾಡೋದಕ್ಕೂ ಕೂಡ ನಮ್ಮನ್ನು ಬಿಟ್ಟಿಲ್ಲ. ಹಿಂಸಾತ್ಮಕವಾಗಿ ನಡೆಯಿತು. ಒಂದಷ್ಟು ಕಡೆ ಪೊಲೀಸರು ಪ್ರತಿಭಟನಾ ನಿರತರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿದ್ರು. ನಮ್ಮ ಪ್ರತಿಭಟನೆಯನ್ನ ಸರ್ಕಾರ ಹತ್ತಿಕ್ಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಅಲ್ಲಿರೋ ಗ್ರಾಮಸ್ಥರ ವಾದ. ಇದೇ ಹಿನ್ನೆಲೆಯಲ್ಲಿ ಚೆಲುವರಾಯಸ್ವಾಮಿಯವರ ಕಾರಿಗೆ ಘೇರಾವ್ ಹಾಕಿದ್ದಾರೆ, ಅವರನ್ನೂ ಘೇರಾವ್ ಹಾಕಿದ್ದಾರೆ. ಅವರ ವಿರುದ್ಧ ಘೋಷಣೆಗಳನ್ನು ಕೂಡ ಕೂಗಲಾಗಿದೆ. ಇನ್ನು ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಿ ಫ್ಲೆಕ್ಸ್ ತೆರವಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಜೆಡಿಎಸ್ ಫ್ಲೆಕ್ಸ್ ತೆರವು ಮಾಡೋದಕ್ಕೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಫ್ಲೆಕ್ಸ್ ತೆರವು ಮಾಡೋದಕ್ಕೆ ಬಂದಿದ್ದಂತ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮಂಡ್ಯದ ಕೆರೆಗೋಡಿನಲ್ಲಿ ಫ್ಲೆಕ್ಸ್ ತೆರವಿಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ಜನರ ವಿರೋಧದ ಹಿನ್ನೆಲೆಯಲ್ಲಿ ಫ್ಲೆಕ್ಸ್ ತೆರವನ್ನು ಮಾಡಿಲ್ಲ, ಹಾಗೆ ಬಿಟ್ಟು ಹೋಗಿದ್ದಾರೆ ಸಿಬ್ಬಂದಿಗಳು. ನೋಡಿ, ಇಲ್ಲಿ ಯಾಕೆ ಸೂಕ್ಷ್ಮಗ್ರಾಹಿಯಾಗಿ ಯೋಚನೆ ಮಾಡ್ತಾ ಇಲ್ಲ ಅಂತ ಸರ್ಕಾರ ಆಗಲಿ, ಅಲ್ಲಿರುವಂತಹ ಸ್ಥಳೀಯ ಆಡಳಿತ ಆಗಲಿ. ನೋಡಿ, ಇಷ್ಟೆಲ್ಲ ಆಯ್ತು, ಘಟನೆಗಳಾಯ್ತು. ನೆನೆ ಪ್ರತಿಭಟನೆ ಹಿಂಸಾರೂಪಕ್ಕೂ ಕೂಡ ಹೊರಳ್ಕೊಳ್ತು. ಆದ್ರೂ ಅಲ್ಲಿ ಅವ್ರನ್ನ ಕರೆದು ಗ್ರಾಮಸ್ಥರನ್ನ ಮಾತಾಡಿಸೋದು, ಶಾಂತಿ ಸಭೆಯನ್ನ ಮಾಡೋದು, ಈ ಥರದ್ದು ಏನೂ ಆಗಿಲ್ಲ. ಇನ್ನೂ ಕೂಡ ಅಲ್ಲಿರುವಂತಹ ಜೆಡಿಎಸ್ ಫ್ಲೆಕ್ಸು, ಅಲ್ಲಿರುವಂತಹ ಹನುಮನ ಫ್ಲೆಕ್ಸು ಅಥವಾ ಬಿಜೆಪಿಯ ಫ್ಲೆಕ್ಸು ಏಕಾಏಕಿಯಾಗಿ ಬರೋದು, ತೆರವು ಮಾಡೋದು, ಇದನ್ನೇ ಮಾಡ್ತಾ ಇದ್ದಾರೆ. ಇದು ಮತ್ತಷ್ಟು ಭಿನ್ನಮತಕ್ಕೆ, ಮತ್ತಷ್ಟು ಈ ತರದ ವಿರೋಧಕ್ಕೆ ಕಾರಣ ಆಗತ್ತೆ ಅಂತ. 22 ಜನ 11ನೇ ತಿಂಗಳು ನವೆಂಬರ್, 12ನೇ ತಿಂಗಳು ಡಿಸೆಂಬರ್, ಜನವರಿ 25ನೇ ತಾರೀಕು ಇಲ್ಲಿವರೆಗೂ ಮೀಟಿಂಗ್ ಆದಂಥ ದಿವಸಗಳಲ್ಲಿ ಯಾರು 22 ಜನದಲ್ಲೂ ಯಾರು ಇದು ಮಾಡಿಲ್ಲ. ಯಾರು ಬೇಡ ಅಂತ ಹನುಮಂತದ ಹಾರಲಿಕ್ಕೆ ಬೇಡ ಅಂತ ಯಾರು ಇದು ಮಾಡಿಲ್ಲ. ಇವರೇ ಸೃಷ್ಟಿ ಮಾಡಿರುವಂಥದ್ದು. ನಾವು ಅನುಮೋದನೆ ಮಾಡಿರುವಂಥದ್ದಕ್ಕೆ ಜಾಗ ಖಾಲಿ ಬಿಟ್ಕೊಂಡು ನಮ್ಮ PDO ಅವರು, ನಮ್ಮ ಅಧ್ಯಕ್ಷರು ಇದಕ್ಕೆ ಬಹಳ ಕುಮ್ಮಕ್ ಕೊಟ್ಟಿದ್ದಾರೆ. ಅಧ್ಯಕ್ಷರು ತಗೊಬರ್ತಾರೆ, ನಿನ್ನೆ ಡಾಕ್ಯುಮೆಂಟ್ ತಗೊಬರ್ತಾರೆ. ಸ್ಪೇಕ್ ಡ್ಯೂಟಿ 18ನೇ ಸರ್, ಅವರು ನವೀನ್ ಕುಮಾರ್ ಅಂತ ಅಂದ್ಬಿಟ್ಟು ನವೀನ್ ಕುಮಾರ್ ಅಂತೇಳಿ ಅವರು ಕಾಂಗ್ರೆಸ್ನ ಒಬ್ಬ ಕಟ್ಟಾಳು. ಅವರು ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ. ಇವರು ಗಣಗಾ ರವಿ ನಮ್ಮ MLA ಇದ್ದಾರಲ್ಲ, ಅವರು ಸಪೋರ್ಟ್ ಆಗುವಂಥದ್ದು ಡಾಕ್ಯುಮೆಂಟ್ಗಳನ್ನೇ PDO ಜೊತೆ ಹಾಕಿ ಸುಳ್ಳು ದಾಖಲೆಗಳನ್ನ ಮಾಡಿದ್ದಾರೆ. ಅಲ್ಲಿ ಇನ್ನೂ ಗೊಂದಲಗಳು ಸಾಕಷ್ಟು ಇದಾವೆ. ಒಂದು ಫೇಕು ಡಾಕ್ಯುಮೆಂಟು ಅಂತ ಹೇಳ್ತಾರೆ, ಇಲ್ಲ ನಾವು ಅನುಮತಿಯನ್ನು ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ, 2-3 ಡಾಕ್ಯುಮೆಂಟ್ಸ್ ಇದಾವೆ ಅಂತ ಹೇಳ್ತಾರೆ. ಈ ಥರದ್ದು ಗೊಂದಲಗಳು ಇರೋವಂತಹ ಸಂದರ್ಭದಲ್ಲಿ ಅಲ್ಲಿ ಚೆಲುವರಾಯಸ್ವಾಮಿ ಅವರು ಬಂದಿದ್ದಾರೆ, ಅವ್ರು ಮಾತಾಡ್ತಾರೆ ಈಗ. ಸಚಿವರು ಚೆಲುವರಾಯಸ್ವಾಮಿ ಅವರು ಆಗಮಿಸ್ತಾ ಇದ್ರು, ಅವರ ಕಾರಿಗೆ ಘೇರಾವ್ ಹಾಕಲಾಯಿತು, ಅವರ ವಿರುದ್ಧ ಧಿಕ್ಕಾರ ಕೂಗಲಾಯಿತು. ನೇರವಾಗಿ ಈಗ ನೀವು ಗಮನಿಸಿದ್ರಿ,
ಆಗಲೇ ಹಳ್ಳಿಯ ಒಳಗಡೆ ಬಂದಿದ್ರು, ಅಲ್ಲೂ ಕೂಡ ಘೇರಾವ್ ಹಾಕಿದ್ರು, ಅವ್ರ ವಿರುದ್ಧ ಪ್ರತಿಭಟನೆ ಆಯಿತು, ಘೋಷಣೆಯನ್ನು ಕೂಗಿದ್ರು. ಈಗ ನೇರವಾಗಿ ಅಲ್ಲಿ ಬಂದಿದ್ರು, ನಾಗಮಂಗಲಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ಹೋಗಬೇಕು. ಹಾಗಾಗಿ ಬಂದಂಥ ಚಲುವರಾಯಸ್ವಾಮಿ ಅವರಿಗೆ ಆ ಕಾರನ್ನು ನಿಲ್ಲಿಸಿ ಅವರ ವಿರುದ್ಧ ಘೋಷಣೆ ಕೂಗಿದ್ರು ಅಲ್ಲಿರುವಂಥ ಜನ. ಈಗಲೂ ಆ ಗ್ರಾಮಸ್ಥರು ಹೇಳ್ತಾ ಇರೋದು ಅದೇ, ಇಲ್ಲಿ ಫೇಕ್ ಡಾಕ್ಯುಮೆಂಟ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ, ಗೊಂದಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ ಇದೆಲ್ಲ ಅಂತ. ಕಾಂಗ್ರೆಸ್ ನಾಯಕರಿಗೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇದನ್ನ ಖಂಡಿಸಿ ನಮ್ಮ 22 ಜನದಲ್ಲಿ ಒಬ್ಬ ಅಧ್ಯಕ್ಷ ಅದನ್ನು ನಿರ್ಣಯ ತಗೊಳ್ಳೋದಲ್ಲ. ನಮ್ಮ 21 ಜನಕ್ಕೆ, ನಮ್ಮ ಭಾವನೆಗಳಿಗೆ, ನಮ್ಮ 21 ಜನ ನಂಬ್ಕೊಂಡಿರುವಂತ 8-10 ಸಾವಿರ ಜನ ಅವರ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು. ಚಂದ್ರಸ್ವಾಮಿ ಅವರು ಇವತ್ತು ದಾರಿ ಚಲುವರಾಯಸ್ವಾಮಿ ಉಸ್ತುವಾರಿ ಮಿನಿಸ್ಟರ್ಗೆ ಇವತ್ತು ಈ ಮಾರ್ಗ, ಈ ರೋಡ್ ಇವತ್ತು ಸಿಕ್ಕಿದೆ. ಇವತ್ತು 8-10 ದಿನದಿಂದ ಈ ರೋಡು ಇರ್ಲಿಲ್ಲ, ಇವತ್ತಾಗಿದ್ದೆ ಅವ್ರಿಗೆ. ಯಾಕೆ ಎಲ್ಲ ಬೇಳೆವೆಲ್ಲ ಬೇಯಿಸಾದ್ಮೇಲೆ ಜನಗಳ ಗಲಭೆ ಸೃಷ್ಟಿ ಮಾಡಲೇಬೇಕು ಅಂತ ಪಣ ತೊಟ್ಟಿರುವಂತದ್ದು ಇದೇ ಉಸ್ತುವಾರಿ ಸಚಿವರು ನಮ್ಮ ಗಣಿಗಾರವಿ MLA ಕುಮಾರ್ ಅವರು ಇವರು ಕಾನೂನು ಚೌಕಟ್ಟಲ್ಲಿ ಯಾವುದೇ ತರ ಕೆಲಸ ಮಾಡಿಲ್ಲ ಅಂತ ಹೇಳ್ತಲ್ವ. ಇದನ್ನು ಬೇಕು ಅಂತಂದ್ರೆ ಇವರು ಬೇಕು ವೈಯಕ್ತಿಕವಾಗಿ ಕೆರಗೋಡ್ನಲ್ಲಿ ಗಲಭೆ ಸೃಷ್ಟಿ ಮಾಡಲೇಬೇಕು ಅಂತ ಪಣ ತೊಟ್ಟಿರುವಂತವ್ರು ಇವರು. ಮಾಡ್ಬೋಯ್ತಲ್ವಾ, ಸಮಾಧಾನ ಸಾಧಿ ಸಭೆ ಮಾಡ್ಬೋಯ್ತಲ್ವಾ, ಇರ್ಲಿಲ್ವಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.